ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಹೊಸ ರೆಸಿಪಿ ಜೊತೆ ಬಂದೇನಿ. ಇದು ನಮ್ಮ ಮಮ್ಮಿ ಮಾಡೋ ಯುಗಾದಿ ಹಬ್ಬದ ಸ್ಪೆಷಲ್ ಡ್ರಿಂಕ್ಸ್. ಇದು ನಮ್ಮ ದೇಹನ ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ ಹಾಗೂ ಆರೋಗ್ಯವಾಗೂ ಇರುತ್ತೆ. ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಇದರಲ್ಲಿ ಬೇಯಿಸೋದು ಏನೂ ಇರಲ್ಲ. ನಾನು ಇಲ್ಲಿ ಬೇವಿನ ಹೂವು ಇರುತ್ತಲ್ಲ ಅದರದ್ದು ಪೆಟಲ್ಸ್ ತೊಗೊಂಡಿನಿ, ಒಂದು ಸ್ಪೂನಷ್ಟು. ಆಮೇಲೆ ಒಂದು ಬೌಲಷ್ಟು ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕೇರ್ ಬೀಜ ಇದೆಲ್ಲನೂ ಕಟ್ ಮಾಡಿ ಇಟ್ಕೊಂಡೀನಿ. ಅರ್ಧ ಮಾವಿನಕಾಯಿನ ತುರಿದಿಟ್ಕೊಂಡೀನಿ. 1-2 ಸ್ಪೂನು ಒಣ ಕೊಬ್ಬರಿ ತುರಿ ತೊಗೊಂಡೀನಿ. ಹಾಗೆ ರಾತ್ರಿಯೇ 1 ಸ್ಪೂನಷ್ಟು ಗಸಗಸೆನ ನೆನೆಸೋಕೆ ಇಟ್ಕೊಂಡಿದ್ದೆ. ಮತ್ತು ಹುಣಸೆಹಣ್ಣು. ಮತ್ತು ರಾತ್ರಿಯೇ ಒಂದು ಅರ್ಧ ಲೀಟ್ರ್ ನೀರಿಗೆ ಅರ್ಧ kg ಬೆಲ್ಲನ ಹಾಕಿ ನೆನೆಯೋಕೆ ಇಟ್ಟಿದ್ದೆ. ಮತ್ತು ಇದು ಪುಟಾಣಿ ಹಿಟ್ಟು ಇರುತ್ತಲ್ಲ, ಪುಟಾಣಿ ಹಿಟ್ಟು ತೊಗೊಂಡೀನಿ. ಇದನ್ನು ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು, ತೆಳ್ಳಗೆ ಕಲಿಸ್ಕೋಬೇಕು. ಈ ರೀತಿ ಇರಬೇಕಿದು. ಮತ್ತು ಈಗ ಬೆಲ್ಲದ ನೀರು ಇರುತ್ತಲ್ಲ ಇದನ್ನು ಶೋಧಿಸ್ಕೋಬೇಕು. ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತಲ್ಲ ಅದಕ್ಕೆ. ಇದಕ್ಕೆ ನಾನು ಇನ್ನು 1.5 ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೋತೀನಿ. ನೀವು ಬೇಕಿದ್ದರೆ ಕೋಲ್ಡ್ ವಾಟರ್ ಆದರೂ ಮಾಡ್ಕೋಬೋದು, ಇಲ್ಲ ನಾರ್ಮಲ್ ವಾಟರ್ ಆದರೂ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲ್ ವಾಟರ್ ಆ್ಯಡ್ ಮಾಡ್ಕೊಂಡೀನಿ. ನೀವು ನಿಮ್ಮ ಸಿಹಿ ಟೇಸ್ಟಿಗೆ ತಕ್ಕನಾಗೆ ನೀರು ಆ್ಯಡ್ ಮಾಡ್ಕೊಳ್ರಿ. ಈ ಡ್ರಿಂಕ್ಸ್ ಹೇಗಿತ್ತು ಅಂಥೇಳಿ ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಎಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಹೋಗೋಣ. ಪುಟಾಣಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೆನೆಸಿರೋ ಗಸಗಸೆ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಮತ್ತು ಹುಣಸೆಹಣ್ಣಿನ ರಸ ನೀವು ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹುಳಿ ಆದರೂ ಚೆನ್ನಾಗಿರಲ್ಲ. ಆಮೇಲೆ ನಾವು ದ್ರಾಕ್ಷಿ ಹಾಕ್ತೀವಲ್ಲ, ಹುಳಿ ಆಗಿಬಿಟ್ರೆ ಟೇಸ್ಟ್ ಅನಿಸಲ್ಲ, ಅದಕ್ಕೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಬೇವಿನ ಹೂವು ಪೆಟಲ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮಾವಿನಕಾಯಿ ತುರಿ, ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿನ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನಡೆಯುತ್ತೆ. ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ದ್ರಾಕ್ಷಿ ಹಾಕಿದ್ರೆ ನೀವು ಬೇಗನೆ ಡ್ರಿಂಕ್ಸ್ನ ಕುಡಿದು ಖಾಲಿ ಮಾಡಬೇಕು. ತುಂಬ ಹೊತ್ತಿಟ್ಟರೆ ಹುಳಿ ಜಾಸ್ತಿ ಬಂದುಬಿಡುತ್ತೆ ಡ್ರಿಂಕ್ಸಲ್ಲಿ. ಮತ್ತು ಬಾದಾಮಿ, ಗೋಡಂಬಿ, ಕೇರ್ ಬೀಜ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಇದರಲ್ಲಿ ಏನು ಜಾಸ್ತಿ ಕಷ್ಟಪಡೋದು ಏನೂ ಇಲ್ಲ, ಬೇಯಿಸೋದು ಏನೂ ಇಲ್ಲ. ಇಷ್ಟೇ, ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ರೆ ಈ ಡ್ರಿಂಕ್ಸ್ ರೆಡಿ. ನೋಡಿರಿ, ಒಂದು ಸಾರಿ ಟ್ರೈ ಮಾಡಿ ನೀವು ಯುಗಾದಿ ಹಬ್ಬಕ್ಕೆ ಡ್ರಿಂಕ್ಸ್ ಹೇಗಿತ್ತು ಅಂತ.